ಬಳ್ಳಾರಿ ರಕ್ತ ರಾಜಕೀಯದ ಬಗ್ಗೆ ಪೊಲೀಸರು ತನಿಖೆ ತೀವ್ರಗೊಳಿಸಿರುವಾಗಲೇ ಹೊಸ ವಿಡಿಯೋ ಹೊರಗೆ ಬೀಳ್ತಾ ಇವೆ. ಗಲಾಟೆ ದಿನ ಜನಾರ್ದನ್ ರೆಡ್ಡಿ ಬೆಂಬಲಿಸಿ ಕೆಲ ಮಹಿಳೆಯರು ಸೆಡ್ ಹೊಡೆದು ತೊಡೆತಟ್ಟಿರುವ ವಿಡಿಯೋ ವೈರಲ್ ಆಗಿದೆ. ಈ ನಡುವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಳ್ಳಾರಿಗೆ ಭೇಟಿ ಕೊಟ್ಟು ಮೃತ ರಾಜಶೇಖರ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ದಾಳಿ ಆದಂತ ಟೈಮಲ್ಲಿ ಪ್ರತಿದಾಳಿ ಆಗೇ ಆಗುತ್ತೆ. ಅವ್ರನ್ನ ಕೊಲ್ಲಕ್ಕೆ ಬಂದಿದ್ರು, ಬುಲೆಟ್ನ ಮಾಜರ್ ಮಾಡಿಸ್ತಿಲ್ಲ, ಯಾಕೆ ತೋರಿಸ್ತಾ ಇದ್ರಿ? ಬಳ್ಳಾರಿಯಲ್ಲಿ ಎದ್ದಿರೋ ಬಲಿ ರಾಜಕೀಯದ ಕಿಚ್ಚು ನಿಲ್ಲುವ ಹಾಗೆ ಕಾಣ್ತಿಲ್ಲ. ಕೈ ಕಾರ್ಯಕರ್ತನ ಹೆಣ ಉರುಳಿ 6 ದಿನವೇ ಆದರೂ ಸಾವಿನ ಸುನಾಮಿ ತಣ್ಣಗಾಗಿಲ್ಲ. ದಿನದಿಂದ ದಿನಕ್ಕೆ ಹೊಸ ಸುದ್ದಿ ಹೊರಬೀಳ್ತಾನೇ ಇದೆ. ನಿನ್ನೆವರೆಗೂ ಪೋಸ್ಟ್ಮಾರ್ಟಂ ರಾಜಕೀಯ ಧಗಧಗಿಸಿತ್ತು. ಇದೀಗ ರಾಜಶೇಖರ್ ಸಾಯೋದಕ್ಕೂ ಮೊದಲು ಪೊಲೀಸರ ಜೊತೆ ಇದ್ದ ಫೋಟೋ ವೈರಲ್ ಆಗ್ತಿದೆ. ಇದರ ಬೆನ್ನಲ್ಲೇ ಮಹಿಳೆಯರ ಹೈ ಡ್ರಾಮಾದ ವಿಡಿಯೋ ಕೂಡ ಸದ್ದು ಮಾಡ್ತಿದೆ. ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಮಾತಾಡಿದ ಮಾಜಿ ಸಚಿವ ಶ್ರೀರಾಮುಲು ಕಟ್ಟಿಗೆ ಹಿಡಿಯೋದ್ರಲ್ಲಿ ಏನ್ ಸಮಸ್ಯೆ ಅಂತ ಪ್ರಶ್ನೆ ಮಾಡಿದ್ರು. ಹಾಗೆ ಎರಡೂ ಪಕ್ಷಗಳ ತಪ್ಪಿದೆ, ಸದ್ಯಕ್ಕೆ ತನಿಖೆ ಆಗ್ತಿದೆ, ಆಗ್ಲಿ ಅಂದಿದ್ದಾರೆ. ಫೈರಿಂಗ್ ಅನ್ನು ಮಾಡುವಂಥ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರಿನ ಹೌದು, ಕಟ್ಟಿಗಳು ಇದ್ರೆ ನಮ್ಮದೇ ಕಟ್ಟಿಗಳು ಇರ್ಬೋದೇನೋ, ಅದರಲ್ಲಿ ಯಾಕೆ ಮುಚ್ಚಿಡ್ಕೊಂಡಿದ್ದೇನೆ. ದಾಳಿ ಆದಂಥ ಟೈಮಲ್ಲಿ ಪ್ರತಿದಾಳಿ ಆಗೇ ಆಗುತ್ತೆ. ಅದರಲ್ಲಿ ನೋಡ್ರಿ, ನಮ್ಮ ಕಾರ್ಯಕರ್ತರು ಹೊಡೆದಂಥ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಂಥ ಟೈಮಲ್ಲಿ ಅವ್ರ ಮನೆ ನುಗ್ಗಂತ ಬರೋಂಥ ಟೈಮಲ್ಲಿ ರಾಮ್ಲು ಕೂಡ ಬಂದಂಥ ಟೈಮಲ್ಲಿ ನುಗ್ಲಾದಂಥ ಟೈಮಲ್ಲಿ ಅವರು ಏನನ್ನ ತಂದಿರ್ಬೋದು, ಇವರು ತಂದಿರ್ಬೋದು, ಇಲ್ಲ ಅನ್ನಕ್ಕೋಗಲ್ಲ. ಅಲ್ಲ, ಇಬ್ಬರದ್ದು ಇದ್ದಿದ್ದಕ್ಕೋಸ್ಕರವಾಗಿ ಇಬ್ಬರನ್ನ ಅರೆಸ್ಟ್ ಮಾಡ್ತಾ ಇದ್ದಾರ್ರಿ. ಬಳ್ಳಾರಿ ಬಲಿ ರಾಜಕೀಯ ಈ ಕ್ಷಣಕ್ಕೂ ಕೊತ ಅಂತಿದೆ. ಈ ಹೊತ್ತಲ್ಲೇ ಡಿಕೆಶಿ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ರು. ಮೃತ ರಾಜಶೇಖರ್ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ನಂತರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿ ಗಲಾಟೆಯ ದಿನ ಏನೆಲ್ಲ ಆಯಿತು ಅನ್ನೋದರ ಮಾಹಿತಿ ಕಲೆ ಹಾಕಿದ್ರು. ಈ ವೇಳೆ ಜನಪ್ರತಿನಿಧಿಗಳನ್ನೆಲ್ಲ ದೂರ ಇಟ್ಟು ಕೇವಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ರು. ನಂತರ ಮಾತನಾಡಿದ ಡಿಕೆಶಿ ಕಮಲ ನಾಯಕರ ವಿರುದ್ಧ ಗುಡುಗಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಮಾಜಿ ಸಚಿವ ಶ್ರೀರಾಮುಲು ರಾಜಶೇಖರ್ ಮೃತದೇಹದಲ್ಲಿ 4-5 ಬುಲೆಟ್ಗಳಿದ್ವು, ಆದರೆ ಹಾಗೆಯೇ ಸುಟ್ಟು ಹಾಕಿದ್ದಾರೆ ಅಂತ ಹೇಳಿದರು. ಶ್ರೀರಾಮುಲು ಮಾಡಿದಂಥ ಸ್ಟೇಟ್ಮೆಂಟ್ ಏನಿದೆ, ಆಮೇಲೆ ಜನಾರ್ದನ್ ರೆಡ್ಡಿ ಅವರು ಅವ್ರಿಗೆ ಹೆಂಗೆ ಬಂತು ಅಕಸ್ಮಾತ್ ಅದು ಯಾವುದೋ ತೋರಿಸ್ತಾ ಇದ್ರಲ್ಲ ಟಿವಿಗೆ, ಸ್ಪಾಟ್ ಅವ್ರ ಮನೆ ಒಳಗಡೆ ಹೊಡೆದಿದ್ರೆ, ಅವ್ರನ್ನ ಕೊಲ್ಲಕ್ಕೆ ಬಂದಿದ್ರೆ ಅದನ್ನು ಮನೆ ಮಾಜರ್ ಮಾಡಿಸ್ಬೇಕಾಯ್ತು. ಯಾಕೆ ಮನೆ ಕರ್ಕೊಂಡೋಗಿ ಬುಲೆಟ್ನ ಮಾಜರ್ ಮಾಡಿಸ್ಲಿಲ್ಲ, ಯಾಕೆ ತೋರಿಸ್ತಾ ಇದ್ರಿ? ಅವರು ದೇಹದಲ್ಲಿ ಒಂದೇ ಬುಲೆಟ್ ಇದ್ದಿಲ್ಲ, ಸಾಕಷ್ಟು ಬುಲೆಟ್ಗಳಿದ್ದು. ಒಂದು ಬುಲೆಟ್ ಹೊರಗಡೆ ತೆಗೆದ್ರು, ಇನ್ನೂ ಬುಲೆಟ್ಗಳು ತೆಗೆದಾರೋ ಇಲ್ಲೋ ಗೊತ್ತಿಲ್ಲ. ಅವ್ರನ್ನ ಸುಟ್ಟಾಕಬೇಕಾದ್ರಿಗಿನ ಅದಕ್ಕೆ ಸಾಕ್ಷಿ ನಾಶ ಆಗ್ತಾವಲ್ಲ, ಅದಕ್ಕೋಸ್ಕರವಾಗಿ ಸಾಕ್ಷಿ ನಾಶ ಮಾಡೋಂಥ ಕೆಲಸ ಮಾಡಿದರು. ಅವರು ಸಾಕ್ಷಿ ನಾಶ ಮಾಡಬೇಕನ್ನಂತ ಕಾಣಿದೆ ಅವ್ರು ಸುಟ್ಟಾಕುವಂಥ ಕೆಲಸ ಮಾಡಿದ್ದಾರೆ. ಬಳ್ಳಾರಿ ದಳ್ಳುರಿ ದೋಸ್ತಿ ನಾಯಕರ ಒಗ್ಗಟ್ಟು ತಂತ್ರ. ಬಳ್ಳಾರಿಯಲ್ಲಿ ರಕ್ತ ರಾಜಕೀಯ ಜೋರಾಗ್ತಿದ್ದಂತೆ ದೋಸ್ತಿ ನಾಯಕರು ಒಗ್ಗಟ್ಟಿನ ತಂತ್ರಕ್ಕೆ ಪ್ಲಾನ್ ಮಾಡಿದ್ದಾರೆ. ಇದೇ ಜನವರಿ 10ರಂದು ಜೆಡಿಎಸ್ ಬಿಜೆಪಿ ನಾಯಕರು ಜಂಟಿ ಸುದ್ದಿಗೋಷ್ಠಿ ಕರೆದಿದ್ದಾರೆ. 2.5 ವರ್ಷಗಳ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಬಗ್ಗೆ ಚಾರ್ಜ್ ಶೀಟ್ ಬಿಡುಗಡೆ ಮಾಡಲಿದ್ದಾರೆ. ಒಟ್ನಲ್ಲಿ ಬಳ್ಳಾರಿಯಲ್ಲಿ ಎದೆ ಸೀಳಿದ ಬುಲೆಟ್ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಿದೆ. ಬಸವರಾಜ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.